ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಅನಿಕೇತ್ ಮೋನಿಕಾ ಇಬ್ರು ಪಾರ್ಕ್ ಒಳಗೆ ಹೋಗ್ತಾ ಇರ್ತಾರೆ. ಅವ್ರನ್ನೇ ಫಾಲೋ ಮಾಡ್ಕೊಂಡು ಇನ್ನ ಚಿನ್ನು ಮತ್ತೆ ಶ್ಯಾಮ್ ಸಹ ಆ ಮರದಿಂದ ಮುಚ್ಚಿಟ್ಕೊಂಡು ಅವ್ರು ಏನೇನ್ ಮಾತಾಡ್ತಾರೆ, ಅಕ್ಕ ಅಣ್ಣ ಅಣ್ಣ ಅತ್ತಿಗೆ ಯಾವಾಗ ಬರ್ತಾರೆ ಅಂತ ಯೋಚನೆ ಮಾಡ್ತಾ ಹಾಗೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಹೊರಡ್ತಾ ಇದ್ದಂಗೆ, ಪುರೋಹಿತ್ರೆ ಒಂದು 10 ನಿಮಿಷ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಸೀದಾ ದೇವಸ್ಥಾನದಿಂದ ಬಂದು ವಿವೇಕ್ ಅವ್ರೆ ಗೌರಿನ ವಿವೇಕ್ ಹತ್ರ ಬಂದು, ಸರ್ ಅಲ್ಲಿ ನಿಮ್ಗೆ ಯಾವುದೋ ಒಂದು ನಿಜಾನ ತೋರಿಸ್ಬೇಕು, ಬರ್ತೀರಾ? ಹಾ, ಏನ್ ತೋರಿಸ್ಬೇಕು? ನಿನ್ಗೆ ಮಾತಾಡೋಕೆ ಅಂತ ಅವಶ್ಯಕತೆ ಇಲ್ವಾ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಿದ್ದಂಗೆ ಗೌರಿ, ಏಕೆ ಇಲ್ಲೇ ಮಾತಾಡ್ಬೇಕಾ? ಇದು ದೇವಸ್ಥಾನ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಹಾ, ಮನೇಲಿ ಮಾತಾಡೋ ಅಂಥದ್ದು ಬೇಜಾನಿರುತ್ತೆ, ಈಗ ಸುಮ್ಮನೆ ನಡೀರಿ ಅಂತ ಹೇಳ್ತಿದ್ದಂಗೆ, ಅಷ್ಟಕ್ಕೂ ನಿಮ್ಗೆ ಪ್ರೂಫ್ ಬೇಕಲ್ವಾ? ನಮ್ಮ ಅಕ್ಕ ಈಗ ಯಾರ ಜೊತೆನೋ ಅಲ್ಲಿ ಪಾರ್ಕ್ ಒಳಗಿದ್ದಾರೆ ಆಯ್ತಾ? ನಿಮ್ ಕಣ್ಣೆದುರುಗಡೆನೆ ಅವಳು ಯಾರ ಜೊತೆ ಇದ್ದಾಳೆ ಅಂತ ನೋಡಿದ್ರೆ ನಿಮ್ಗೆ ಅವಾಗ ಕ್ಲಾರಿಟಿ ಸಿಗುತ್ತಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಬನ್ನಿ ಹೋಗೋಣ ಅಂತ ಹೇಳಿ ಇನ್ನ ಅಲ್ಲಿಂದ ಹೊರಡ್ತಾ ಇದ್ರೆ, ಓ ಹೌದಾ, ಸರಿ ನಡಿ ಹೋಗೋಣ ಅಂತ ಇನ್ನ ವಿವೇಕ್ ಮತ್ತೆ ಗೌರಿ ಇಬ್ರು ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಅವನು ಮುಖ ಸಿಂಡ್ರಿಸ್ಕೊಂಡು ಕೂತಿರ್ತಾನೆ ಅನಿಕೇತ್. ಯಾಕಪ್ಪ ಇವಳು ಬಂದ್ಲು, ನಾನಿರೋ ಟೆನ್ಷನಲ್ಲಿ ಇನ್ನೂ ಇವಳೊಬ್ಳು ಟೆನ್ಷನ್ ಅಲ್ಲ ಅಂತ ಯೋಚನೆ ಮಾಡ್ತಾ ಒಳಗಡೆನೆ ಕೋಪ ಮಾಡ್ಕೊಂಡಿರ್ತಾನೆ. ಈ ಕಡೆ ನೋಡಿದ್ರೆ ಮೋನಿಕಾ, ಇವನ್ ಏಂತಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾನೆ, ಹೇಗಾದ್ರೂ ಮಾಡಿ ಇವನ್ನ ನನ್ನ ಕಡೆ ಅಟ್ರಾಕ್ಷನ್ ಮಾಡ್ಕೋಬೇಕು, ನನ್ನ ಸೆಳೆತದಲ್ಲೇ ಇರಬೇಕು, ನಾನೇ ಅವನಿಗೆ ಪ್ರಿಯಾರಿಟಿ ಆಗಿರಬೇಕು, ಏನಿದ್ರು ಏನಿಲ್ಲ ಅಂದ್ರು ನನ್ನ ಮೇಲೆ ಇರೋ ಆಸೆ ಪ್ರೀತಿನ ನನ್ನ ಮೇಲೆ ತೋರಿಸ್ಬೇಕು ಅಂತ ಹುಚ್ಚುಡ್ಗಿ ಥರ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಇನ್ನ, ಯಾಕನಿಕೇತ್ ಏನಾಯ್ತು? ನೀನ್ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಸಿಗು ಅಂದ್ರೆ ಸಿಗು ಅನ್ನಲ್ಲ, ಯಾಕೆ ನಿನ್ಗೆ ನನ್ನ ಮೇಲೆ ಪ್ರೀತಿ ಏನಾದ್ರೂ ಕಮ್ಮಿ ಆಗಿದ್ಯಾ ಅಂತ ಹೇಳ್ತಿದ್ರು. ಅನಿಕೇತ್ ಮೌನವಾಗಿ ಕೂತಿರ್ತಾನೆ. ನಾನು ಇನ್ನೇ ಕೇಳ್ತಾ ಇರೋದು, ಯಾರನ್ನೂ ಅಲ್ಲ, ಅಷ್ಟಕ್ಕೂ ನೋಡು, ಇವತ್ತು ನಾನು ಉಡ್ಕೊ ಬಂದಿರೋ ಸೀರೆಗೆ ನೀನೇನಾದ್ರೂ ಕಾಂಪ್ಲಿಮೆಂಟ್ ಆದ್ರೂ ಕೊಡ್ತಾ ಇದೀಯಾ? ಹಾ ಹೇಳು. ಹೋ, ಕಾಂಪ್ಲಿಮೆಂಟ್ ಕೊಡ್ಬೇಕಾ? ನೀನೇನು ಬಿಡು, ನೀನು ಸ್ವಪ್ನ ಸುಂದರಿ ಅಲ್ವಾ, ನಿನಗೇನ್ ಕಮ್ಮಿ ಹೇಳು ಮೋನಿಕಾ? ನೀನ್ ಏನೇ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ, ಎಲ್ಲರಿಗೂ ನಿನ್ನಂತ ಹುಡುಗಿನೇ ಸಿಗ್ಬೇಕು ಅನ್ನೋ ಆಸೆನೂ ಹುಟ್ಸುತ್ತೆ ಅಂತ ಹೇಳ್ತಿದ್ದಂಗೆ, ಹೋ ಹೌದಾ, ನನ್ನ ಮೇಲೆ ಇಷ್ಟೊಂದು ವರ್ಣನೆ ಮಾಡ್ತಿದ್ಯಾ ಅಂತ ತುಂಬಾ ಖುಷಿಯಿಂದ ಮತ್ತೆ ಹೋಗಿ ಅನಿಕೇತ್ನ ತಪ್ಕೊಳಕ್ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅವನು ಮೈಯೆಲ್ಲ ಸಿಂಡ್ರಿಸ್ಕೊಂಡು ಹಾಗೆ ಮೌನವಾಗಿ ನಿಂತಿದ್ರೆ, ಏನೋ ಮಾತಾಡ್ತಿದಾರಲ್ಲ ಇವ್ರು ಮಾತಾಡ್ತಿದ್ದ ಹಾಗೆ ಅಕ್ಕನೂ ಭಾವ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಚಿನ್ನು ಶ್ಯಾಮ್ಗೆ ಹೇಳ್ತಿದ್ರೆ, ಹೌದು, ಇವಾಗ ಇದನ್ನೇ ಕರೆಕ್ಟಾಗಿ ಅವರಿಬ್ಬರು ನೋಡ್ಬಿಟ್ರೆ ಯಾವುದೇ ರೀತಿ ಜಗಳಗಳು ಹುಟ್ಟಲ್ಲ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಮತ್ತೆ ವಿವೇಕ್ ಇಬ್ರು ಕಾರಲ್ಲಿ ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಆಶಾ ಅವರು ಹೊರಗಡೆ ಬಂದು ನೋಡ್ತಾರೆ. ಅಯ್ಯೋ, ಎಲ್ಲೋದ್ರು? ವಿವೇಕು ಇಲ್ಲ, ಗೌರಿನೂ ಇಲ್ಲ, ಎಲ್ಲೋದ್ರಪ್ಪ ಅಂತ ಯೋಚನೆ ಮಾಡ್ತಿದ್ದಂಗೆ ಅಷ್ಟೊತ್ತಿಗೆ ವಿವೇಕ್ ಅವರಪ್ಪನೂ ಬಂದು, ಹೌದು, ಎಲ್ಲೋದ್ರು ಇವರು? ಆಶಾ, ಗೊತ್ತಿಲ್ಲ ಬಾವ, ಎಲ್ಲೋಗಿದಾರೋ ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಬಿಡು ನಡಿ ಅಂತ ಹೇಳಿ ಆಶಾ ಒಳಗ್ ಬಂದು ಎಲ್ಲರ ಮುಂದೆನು, ಅಕ್ಕ, ವಿವೇಕು ಇಲ್ಲ, ಗೌರಿನೂ ಇಲ್ಲ, ಎಲ್ಲೋ ಇಬ್ರು ಹೊರಗೆ ಹೋಗಿದ್ದಾರೆ ಅನ್ನಂಗೆ ಕಾಣುತ್ತೆ ಅಂತ ಹೇಳ್ತಿದ್ದಂಗೆ, ಈ ಕಡೆ ನೋಡಿದ್ರೆ ಸರಿತಾ ಅವ್ರಿಗೂ ಮತ್ತೆ ಅವ್ರ ಅಮ್ಮಂಗೂ ತುಂಬಾ ಟೆನ್ಷನ್ ಆಗಿರುತ್ತೆ. ಅಯ್ಯೋ, ಇವ್ರು ಎಲ್ಲೋದ್ರಪ್ಪ ಅಂತ ಯೋಚನೆ ಮಾಡ್ತಾ ಹಾಗೆ ತಾಳಿನ ಪೋಣಿಸ್ತಾ ಇರ್ತಾರೆ. ತಾಳಿಗೆ ಕರಿಮಣಿ ಪೋಣಿಸ್ತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಹಾಗೆ ಅವರಿಬ್ರು ರೋಮಾನ್ಸ್ ನಲ್ಲಿ ಮಾತಾಡ್ಕೊಳ್ತಾ ಹಾಗೆ ಖುಷಿಯಾಗಿರ್ತಾರೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಗೌರಿ ಮತ್ತೆ ವಿವೇಕ್ ಇಬ್ರು ಪಾರ್ಕ್ ಒಳಗೆ ಎಂಟ್ರಿ ಕೊಡ್ತಾ, ಏನ್ ನೀನು, ಹಾ, ಏನ್ ಮಾಡ್ತಿದ್ಯಾ ಅನ್ನೋದು ಗೊತ್ತಿದ್ಯಾ ನಿನಗೆ? ಅಲ್ಲ, ಏನೋ ತೋರಿಸ್ತೀನಿ ಅಂತ ಏನ್ ಪಾರ್ಕ್ ಒಳಗೆಲ್ಲ ಕರ್ಕೊ ಬರ್ತಾ ಇದ್ಯಾ? ಅಯ್ಯೋ ಬನ್ನಿ ಸರ್, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಗೌರಿ ಮತ್ತೆ ವಿವೇಕ್ ಇಬ್ರು ಪಾರ್ಕ್ ಒಳಗೆಲ್ಲ ಬಂದು ಆ ಕಡೆ ಈ ಕಡೆ
ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ತಾನೆ ಇರ್ತಾರೆ. ಅವ್ರೆಲ್ಲೂ ಕಾಣಿಸ್ತಾನೆ ಇರೋದಿಲ್ಲ. ಇನ್ನು ಈ ಕಡೆ ನೋಡಿದ್ರೆ ಹೋ ಅಕ್ಕ ಬಂದ್ಲು, ಹೇಗೋ ಅವ್ರನ್ನ ನೋಡಿದ್ರೆ ಅಷ್ಟೇ ಸಾಕು. ಈಗ ನಾವಿಲ್ಲಿರೋದು ಸೇಫ್ ಅಲ್ಲ ಶ್ಯಾಮ್, ಇಲ್ಲ ನಾವೇ ಏನೋ ಮಾಡಿ ನಾಟಕ ಮಾಡಿಸ್ತಿದ್ದೀವಿ ಅಂತ ನಂಬಿಡ್ತಾರೆ. ಬಾವ ಬೇಡ ನಡಿ ನಾವು ಆ ಕಡೆಗೆ ಹೋಗೋಣ ಅಂತ ಹೇಳಿ ಅವರು ಇಬ್ರು ಮುಚ್ಚಿಟ್ಕೊಳ್ಳೋದಿಕ್ಕೆ ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಮತ್ತೆ ವಿವೇಕ್ ಹಾಗೆ ಸುತ್ತಾಡ್ತಾ ಬರ್ಬೇಕಾಗಿರೋ ಜಾಗಕ್ಕೆ ಬಂದು ನಿಂತಿರ್ತಾರೆ. ಅಷ್ಟೊತ್ಗೆ ವಿವೇಕ್ ಅಲ್ಲಿ ಬರ್ತಾ ಇರೋದನ್ನ ನೋಡಿ ಈ ಕಡೆ ಅನಿಕೇತ್ ಅಯ್ಯೋ ಇವ್ರು ಯಾಕೆ ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ, ಅಯ್ಯೋ ಹೌದು ಈಗೇನ್ ಮಾಡೋದು ಅಂತ ಮೋನಿಕನು ಸಹ ಟೆನ್ಷನ್ ಆಗಿ ಇರ್ತಾಳೆ. ಆಗ ಅನಿಕೇತ್ ನೀನ್ ಫಸ್ಟು ಇಲ್ಲಿಂದ ಹೊರಟ್ಬಿಡು, ನಾನು ಏನೋ ಒಂದು ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಂಗೆ, ಹೌದಾ ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ತಾ ಸೀದಾ ಆಟೋ ಹತ್ಕೊಂಡು ಹೊರಟ್ಬಿಡ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ವಿವೇಕ್ ಅನಿಕೇತ್ ಅಲ್ಲಿರೋದನ್ನ ನೋಡಿದ ವಿಚಾರನ ಅವನಿಗೆ ತುಂಬಾ ಶಾಕ್ ಆಗಿರುತ್ತೆ. ನೋಡಿದ್ರಾ, ನಾನು ಹೇಳ್ದೆ ತಾನೆ ನಿಮಗೆ ಎಲ್ಲದಕ್ಕೂ ನಿಮ್ಮ ಮನೇಲಿರೋರೇ ಒಬ್ರ ಕಾರಣ ಅಂತ. ನೋಡಿದ್ರಾ, ಅದ್ಯಾರೂ ಅಲ್ಲ ಆ ಅನಿಕೇತೆ, ಗೊತ್ತಾಯ್ತಾ ನಿಮ್ಗೆ ಅಂತ ಹೇಳ್ತಿದ್ದಂಗೆ ಗೌರಿ ಸೀದಾ ವಿವೇಕ್ ಅನಿಕೇತ್ ಹತ್ರ ಹೋಗ್ತಾ ಇರ್ತಾನೆ. ಯಾಕೆ ವಿವೇಕ್ ಇಲ್ಲಿ ಬಂದಿದ್ಯಾ, ನಡಿ ಅಲ್ಲಿ ಪೂಜೆ ಇದೆಯಲ್ವಾ ಹೋಗೋಣ ಅಂತ ಅನಿಕೇತ್ ಮತ್ತೆ ವಿವೇಕ್ನ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಸೀದಾ ವಿವೇಕ್ಗೆ ಬಂದಿರೋ ಕೋಪದಿಂದ ಅವನ್ ಕೈನ ಬಿಡಿಸ್ಕೊಂಡು ಚಳ್ಳ ಅಂತ ಅವನ್ ಕೆನ್ನೆಗೆ 2 ಬೀಳುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಹೇಗೋ ನಾವ್ ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈಗ ಗೌರಿ ಹೇಳಿರೋ ಮಾತನ್ನ ವಿವೇಕ್ ನಂಬ್ತಾನ ಅಥವಾ ಮತ್ತೆ ಅನಿಕೇತ್ ಮಾಡ್ತಾ ಇರೋ ವಿಚಾರ ಅವನಿಗೆ ನಿಜ ಅಂತ ಗೊತ್ತಾಗುತ್ತಾ, ಇಲ್ಲ ಮತ್ತೆ ಏನಾದ್ರೂ ಮ್ಯಾನಿಪ್ಯುಲೇಟ್ ಮಾಡ್ತಾನ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.